ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಟುಕೊಂಡೇ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ದೀನಿ. ಕಾರಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ಸಂಗತಿ ಇದು. ಬಂಧುಗಳೇ, ಇತ್ತೀಚೆಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಒಂದಷ್ಟು ಬೆಳವಣಿಗೆ, ಬರ್ತಾ ಇರುವಂತಹ ತೀರ್ಪು, ಒಂದಷ್ಟು ವ್ಯಾಖ್ಯಾನ ಎಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ. ಜನ ಪ್ರಶ್ನೆಯನ್ನು ಮಾಡೋದಕ್ಕೂ ಕೂಡ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೀಗೆ ಮುಂದುವರಿತಾ ಹೋಗ್ಬಿಟ್ರೆ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನ ನಂಬಿಕೆ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ನಂಬಿಕೆಯನ್ನು ಕಳ್ಕೊಂಡಾಗ ಜನ ನಂಬೋದು ನಮ್ಮ ಕೋರ್ಟ್ಗಳನ್ನು. ಆದರೆ ಕೋರ್ಟ್ಗಳಲ್ಲೇ ಇಂತಹ ತೀರ್ಪು ಬಂದಾಗ, ಈ ರೀತಿಯಾದಂಥ ವ್ಯಾಖ್ಯಾನಗಳೆಲ್ಲವೂ ಕೂಡ ಬರೋದಕ್ಕೆ ಶುರುವಾದಾಗ ಜನ ಯಾರನ್ನ ನಂಬಬೇಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಹೆಸರಿಗೆ ಮಾತ್ರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ, ಹೆಸರಿಗೆ ಮಾತ್ರ ನ್ಯಾಯಾಂಗ ವ್ಯವಸ್ಥೆ, ಆ ವ್ಯವಸ್ಥೆ ಈ ವ್ಯವಸ್ಥೆ, ಇಲ್ಲೆಲ್ಲೂ ಕೂಡ ನಮಗೆ ನ್ಯಾಯ ಸಿಗೋದಿಲ್ವಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಜನರಿಗೆ ಉದ್ಭವ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆ ಈ ಪೀಠಿಕೆಯನ್ನು ಹಾಕ್ತಿದ್ದೀನಿ ಅಂದರೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇತಿಹಾಸದಲ್ಲೇ ಅತಿ ಹೆಚ್ಚು ಚರ್ಚೆಗೆ ಒಳಗಾದಂಥ ಪ್ರಕರಣವೊಂದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಸಾಧ್ಯ ಆದರೆ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಆಗ ಮಾತ್ರ ನಮ್ಮ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ವಿಚಾರಗಳು ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ. ಬಂಧುಗಳೇ, ಇಲ್ಲಿ ಏನಾಗಿತ್ತು ಅಂದರೆ, ಬಿಜೆಪಿ ಮಾಜಿ ಶಾಸಕ, ಅಂದರೆ ಆಗ ಶಾಸಕನಾಗಿದ್ದ ಆತನ ವಿರುದ್ಧ ಆರೋಪ ಒಂದು ಕೇಳಿ ಬಂದಿರುತ್ತೆ. ಏನು ಅಂದರೆ, 17 ವರ್ಷದ ಹೆಣ್ಣು ಮಗಳನ್ನು ಅಪಹರಿಸಿ ಅತ್ಯಾಚಾರ ಮಾಡಿದಂಥ ಆರೋಪ. ಆರಂಭದಲ್ಲಿ ಅದು ಆರೋಪದ ರೂಪವನ್ನು ಪಡೆದಿತ್ತು. ಅಂತಿಮವಾಗಿ ಸಿಬಿಐ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಿತ್ತು. ಕೊನೆಯದಾಗಿ ಆತ ಕೃತ್ಯವನ್ನು ಎಸಗಿದ್ದು ಸಾಬೀತಾಗಿತ್ತು. ಹೀಗಾಗಿ ಆತ ಸದ್ಯ ಆರೋಪಿಯಲ್ಲ, ಆತ ಈಗ ಅಪರಾಧಿ. ಕೆಳ ಹಂತದ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಈಗೇನಾಗಿದೆ ಅಂದ್ರೆ, ಆ ತೀರ್ಪಿನ ವಿರುದ್ಧವಾಗಿ ಆತ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ದ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಆ ಮೇಲ್ಮನವಿಯ ತೀರ್ಪು ಬರೋದು ಇನ್ನೂ ಕೂಡ ಬಾಕಿ ಇದೆ. ಅಲ್ಲಿ ಏನೂ ಕೂಡ ಬೆಳವಣಿಗೆ ಆಗಿಲ್ಲ. ಅಲ್ಲೇನಾದ್ರೂ ತೀರ್ಪು ಬಂದು ನಿರಪರಾಧಿ ಅಂತ ತೀರ್ಪು ಕೊಟ್ಟಿದ್ರೆ ಏನು ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಏನೋ ಒಂದಷ್ಟು ಟೆಕ್ನಿಕಲ್ ವಿಚಾರಗಳು ಸಿಗ್ತೇನೋ, ನಿರಪರಾಧಿ ಅಂತ ಹೇಳಿ ತೀರ್ಪು ಕೊಡ್ತೇನೋ ಅಂತ ಅನ್ಕೊಳ್ಬೋದಿತ್ತು ಕೋರ್ಟ್. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಆ ಮೇಲ್ಮನವಿಯ ತೀರ್ಪು ಬರೋದು ಬಾಕಿ ಇದೆ, ಅಥವಾ ವಿಚಾರಣೆಯೇ ಬಾಕಿ ಇದೆ. ಹೀಗಿರುವಂತಹ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯ ಬಿಜೆಪಿಯ ಮಾಜಿ ಶಾಸಕನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತಲ್ಲ, ಆ ಜೀವಾವಧಿ ಶಿಕ್ಷೆಯನ್ನೇ ಕೋರ್ಟ್ ಇದೀಗ, ದೆಹಲಿ ಹೈಕೋರ್ಟ್ ಇದೀಗ ಸಸ್ಪೆಂಡ್ ಮಾಡಿದೆ. ಆ ಶಿಕ್ಷೆಯನ್ನು ಅಮಾನತಿನಲ್ಲಿ ಇರಿಸಿ ಅಪರಾಧಿಗೆ ಇದೀಗ ಜಾಮೀನು ನೀಡಿದೆ. ತೀರಾ ಗಂಭೀರವಾದಂಥ ಆರೋಪ ಕೇಳಿ ಬಂದಿದ್ದು, ಅದಾದ ಬಳಿಕ ಆತ ಅಪರಾಧಿ ಅಂತ ಸಾಬೀತಾಗಿದ್ದು, ಇಡೀ ದೇಶದಲ್ಲಿ ವಿಪರೀತ ಚರ್ಚೆಗೆ ಒಳಪಟ್ಟಂತ ಪ್ರಕರಣ ಇದು. ಈಗಿರುವಂತ ಆತಂಕ ಏನಪ್ಪಾ ಅಂದ್ರೆ, ಸಂತ್ರಸ್ತರ ಇಡೀ ಕುಟುಂಬಕ್ಕೆ ಇದೀಗ ಭಯ ಶುರುವಾಗಿಬಿಟ್ಟಿದೆ. ಕಾರಣ ಈತ ತುಂಬಾ ಪವರ್ಫುಲ್ ವ್ಯಕ್ತಿ, ಇನ್ಫ್ಲುಯೆನ್ಸ್ ಇರುವಂತಹ ವ್ಯಕ್ತಿ, ನಟೋರಿಯಸ್ ಹಿನ್ನೆಲೆ ಇರುವಂತಹ ವ್ಯಕ್ತಿ. ಈತ ಹೊರಗಡೆ ಬಂದು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಆತಂಕ ಇದೆ. ಯಾಕೆ ಅನ್ನೋದನ್ನ ಆರಂಭದಲ್ಲಿ ಚುಟುಕಾಗಿ ಹೇಳಿ, ಅದಾದ ಬಳಿಕ ಎಳೆ ಎಳೆಯಾಗಿ ಪ್ರಕರಣವನ್ನು ವಿವರಿಸ್ತಾ ಹೋಗ್ತೀನಿ ಕೇಳಿ. ಬಂಧುಗಳು, ಇಲ್ಲಿ ಮೊದಲಿಗೆ ಈತನ ವಿರುದ್ಧ ಕೇಳಿ ಬಂದಂತ ಆರೋಪ ಏನು? ಕೆಲಸವನ್ನ ಹುಡುಕಿಕೊಂಡು ಬಂದಂತ 16ರಿಂದ 17 ವರ್ಷದ ಹೆಣ್ಣು ಮಕ್ಕಳನ್ನ, ತಾನೊಬ್ಬ MLA ಏನು ಬೇಕಾದ್ರೂ ಮಾಡಬಹುದು, ಹೆಣ್ಣು ಮಕ್ಕಳನ್ನ ನಾನು ಭೋಗಿಸಿದ್ರು ಕೂಡ ನಾನು ಯಾರೂ ಪ್ರಶ್ನೆ ಮಾಡಲ್ಲ, ಯಾಕಂದ್ರೆ ನಾನು ಶಾಸಕ ಎನ್ನುವಂತ ಆ ಹಮ್ಮಿನಲ್ಲಿ ಅಥವಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಆ ಹೆಣ್ಣು ಮಗಳನ್ನ ಅಪಹರಿಸಿ ಅತ್ಯಾಚಾರ ಮಾಡಿದ್ದು, ಅದು ಆರೋಪ ಅಂತ ಇತ್ತು. ಈಗ ಅಪರಾಧಿ ಆತ ಸಾಬೀತಾಗಿದೆ. ನಾನು ಮತ್ತೆ ಅದನ್ನು ಒತ್ತಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ. ಅದಾದ ಬಳಿಕ ಎರಡನೇ ಬೆಳವಣಿಗೆ ಏನಾಗಿತ್ತು? ಇದನ್ನ ಪ್ರಶ್ನೆ ಮಾಡಿದಂತ ಸಂತ್ರಸ್ತೆಯ ತಂದೆಯನ್ನ ಈ ಬಿಜೆಪಿಯ ಆಗಿನ ಶಾಸಕ ಇದ್ನಲ್ಲ, ಈಗ ಮಾಜಿ ಶಾಸಕ, ಈತನ ಸಹೋದರರು, ಈತನ ಜೊತೆಗಿದ್ದಂಥವರು ಮನಸ್ಸಿಗೆ ಬಂದಾಗ ಹೊಡಿತಾರೆ. ಹೊಡೆದಂತ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಏನ್ ಮಾಡ್ತಾರೆ, ನಮ್ಮ ಪೊಲೀಸ್ ಇಲಾಖೆ ಹೇಗಿದೆ ಅಂದ್ರೆ, ಸಂತ್ರಸ್ತೆಯ ತಂದೆಯನ್ನೇ ಅಷ್ಟೆಲ್ಲ ಪೆಟ್ಟು ತಿಂದಿರ್ತಾರೆ ಪಾಪ, ಅವರು ಈತನ ವಿರುದ್ಧ ದೂರು ಕೊಡೋದಕ್ಕೆ ಹೋದ್ರೆ ಸಂತ್ರಸ್ತೆಯ ತಂದೆಯನ್ನೇ ಅರೆಸ್ಟ್ ಮಾಡ್ತಾರೆ. ಏನಂತ? ಏನೂ ಸಿಕ್ಕಿಲ್ಲ ಅವರಿಗೆ. ಸಿಗದಿದ್ದ ಸಂದರ್ಭದಲ್ಲಿ ಏನೋ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಮನೇಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಅರೆಸ್ಟ್ ಮಾಡಿಬಿಡ್ತಾರೆ. ಏನ್ರಿ ನಮ್ಮ ವ್ಯವಸ್ಥೆ? ಯಾವ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ? ದರಿದ್ರ ಸಮಾಜ, ದರಿದ್ರ ಸಮಾಜ. ನಾನು ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ಈ ಪದವನ್ನು ಬಳಸ್ತಾ ಇದ್ದೇನೆ. ಇತ್ತೀಚಿನ ನಮ್ಮ ರಾಜ್ಯದಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆ, ನಮ್ಮ ರಾಜ್ಯದ ಒಂದಷ್ಟು ಪ್ರಕರಣಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಈ ಪದವನ್ನು ಬಳಸ್ತಾ ಇದ್ದೇನೆ. ದರಿದ್ರ ಸಮಾಜ. ಸಂತ್ರಸ್ತೆಯ ತಂದೆ ಹೋರಾಟವನ್ನ ಮಾಡೋದಕ್ಕೆ ಬಂದ್ರೆ, ಸಂತ್ರಸ್ತೆಯ ತಂದೆ ಪ್ರಶ್ನೆಯನ್ನು ಮಾಡೋದಕ್ಕೆ ಬಂದ್ರೆ, ಸಂತ್ರಸ್ತೆಯ ತಂದೆಗೆ ಇವರೆಲ್ಲರೂ ಕೂಡ ಥಳಿಸ್ತಾರೆ, ಹೊಡಿತಾರೆ ಮನಸ್ಸಿಗೆ ಬಂದ ಹಾಗೆ. ಅದರ ಪೊಲೀಸರು ಏನ್ ಮಾಡ್ತಾರೆ, ಹೊಡೆದವರನ್ನ ಅರೆಸ್ಟ್ ಮಾಡೋದು ಬಿಟ್ಟು ಸಂತ್ರಸ್ತೆ ತಂದೆಯನ್ನು ಹೇಗೆ ಅರೆಸ್ಟ್ ಮಾಡಬಹುದು ಅಂತದಕ್ಕೆ ನೆಪಗಳನ್ನ ಹುಡುಕ್ತಾರೆ. ಕೊನೆಯದಾಗ ಏನ್ ಮಾಡ್ತಾರೆ, ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಮನೇಲಿ ಇಟ್ಕೊಂಡಿದ್ರು ಅಂತ ಹೇಳಿ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಕಸ್ಟಡಿಯಲ್ಲೇ ಸಾವನ್ನಪ್ಪಿ ಬಿಡ್ತಾರೆ ಸಂತ್ರಸ್ತೆಯ ತಂದೆ. ಆ ಪ್ರಕರಣದಲ್ಲೂ ಕೂಡ ಈ ಶಾಸಕನ ಪಾತ್ರ ಇದೆ ಅನ್ನೋದು ಸಾಬೀತಾಗಿದೆ. ಅದರಲ್ಲೂ ಕೂಡ 10 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಲಾಗಿದೆ. 2 ವಿಚಾರ ಆಯ್ತಾ. 3ನೇ ವಿಚಾರ, ಹೃದಯ ನಡುಗಿಸುವಂತಹ ವಿಚಾರ. ಸಂತ್ರಸ್ತೆಯ ಸಂಬಂಧಿಕರು ಹಾಗೆ ಸಂತ್ರಸ್ತೆಯ ವಕೀಲರು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಂಬರ್ ಪ್ಲೇಟ್ ಇಲ್ಲದಂತ ಟ್ರಕ್ ಒಂದು ಬಂದು ಅವರಿಗೆ ಗುದ್ದುತ್ತೆ. ಅವರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡಲಾಗುತ್ತೆ.
ಸಂತ್ರಸ್ತೆಯ ಇಬ್ಬರು ಸಂಬಂಧಿಕರು ಸಾವನ್ನಪ್ತಾರೆ, ಸಂತ್ರಸ್ತೆ ಪರ ವಕೀಲರು ಸಾವನ್ನಪ್ಪು ಬಿಡ್ತಾರೆ, ಸಂತ್ರಸ್ತೆಗೂ ಗಂಭೀರವಾದಂಥ ಗಾಯ ಆಗಿತ್ತು, ಕೊನೆಯದಾಗ ಅವ್ರು ಹೇಗೋ ಬಚಾವಾಗಿ ಬಿಡ್ತಾರೆ. ಕೊಲೆ ಪ್ರಯತ್ನ ನಡೆದಿತ್ತು, ಆದರೆ ಅದನ್ನು ಸಾಬೀತುಪಡಿಸೋಕೆ ಸಾಧ್ಯ ಆಗಲಿಲ್ಲ. ಈ ಶಾಸಕರಿಂದಲೇ ಈ ಕೃತ್ಯ ಆಗಿತ್ತು ಅಂತ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಡಿ. ಇಷ್ಟೆಲ್ಲ ಆರೋಪಗಳಿತ್ತಲ್ಲ, ಇಂಥ ಆರೋಪಗಳನ್ನು ಹೊತ್ತಿಕೊಂಡಂತ ವ್ಯಕ್ತಿಯ ಶಿಕ್ಷೆಯನ್ನ ಇದೀಗ ಕೋರ್ಟ್ ಅಮಾನತಿನಲ್ಲಿ ಇರಿಸಿದೆ. ಆ ವ್ಯಕ್ತಿಗೆ ಇದೀಗ ಬೇಲ್ ಗ್ರಾಂಟ್ ಮಾಡಿದೆ. ಯಾರನ್ನು ನಂಬೋದು ನಾವು? ಯಾವ ವ್ಯವಸ್ಥೆಯ ಮೇಲೆ ನಾವು ನಂಬಿಕೆ ಇಡೋದು? ಸಹಜವಾಗಿ ಉದ್ಭವ ಆಗುವಂಥ ಪ್ರಶ್ನೆ. ಈಗ ಪ್ರಕರಣದ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತೀನಿ, ಆಗ ನಿಮಗೆ ಪ್ರಕರಣದ ಗಂಭೀರತೆ ಅರ್ಥ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನು ಮಾಡಿತ್ತು. ಯೋಗಿ ಆದಿತ್ಯನಾಥ್ ಕೂಡ ಒಂದು ಹಂತಕ್ಕೆ ಮುತುವರ್ಜಿಯನ್ನು ವಹಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇಷ್ಟೆಲ್ಲ ಬೆಳವಣಿಗೆ ಆದಂಥ ಪ್ರಕರಣ ಈಗ ಸದ್ಯ ಈ ಹಂತಕ್ಕೆ ಬಂದಿದೆ. ಏನಾಯಿತು? 2017 ಜೂನ್ ಸಂದರ್ಭ, ಓರ್ವ ಹೆಣ್ಣು ಮಗಳು ತನ್ನ ಹಳ್ಳಿಯಿಂದ ಹೊರಟೋಗ್ತಾಳೆ. ಅಂದ್ರೆ ಹಳ್ಳಿಯಿಂದ ಬರ್ತಾಳೆ, ಅಂದರೆ ಕೆಲಸವನ್ನು ಹುಡ್ಕೊಂಡು ಬರ್ತಾಳೆ. ಆಕೆ 16ರಿಂದ 17 ವಯಸ್ಸಿನ ಆಸುಪಾಸು ತನ್ನ ಕೆಲಸ ಬೇಕು ಅಂತ ಹೇಳಿ ಆಕೆ ಬರ್ತಾಳೆ. ಬಂದಂಥ ಸಂದರ್ಭದಲ್ಲಿ ಆಕೆ ಪೋಷಕರ ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ. ಹೆಚ್ಚು ಕಡಿಮೆ ಒಂದು 20 ದಿನಗಳ ಕಾಲ ಹೆಣ್ಣು ಮಗಳು ನಾಪತ್ತೆ ಆಗಿರ್ತಾಳೆ. ಎಲ್ಲಿರ್ತಾಳೆ, ಏನು ಎತ್ತ ಒಂದು ಕೂಡ ಗೊತ್ತಿರೋದಿಲ್ಲ. ಅದಾದ ನಂತರ ಹೆಣ್ಣುಮಗಳು ಒಂದು 20 ದಿನ ಆದಮೇಲೆ ಪತ್ತೆ ಆಗ್ತಾಳೆ. ಆಗ ಹೆಣ್ಮಗಳು ಹೇಳಿದಂಥ ವಿಚಾರ ಏನಪ್ಪ ಅಂದರೆ, ನಾನು ಕೆಲಸವನ್ನು ಹುಡ್ಕೊಂಡು ಹೋದೆ, ಯಾರೋ ಒಬ್ಳು ಮಹಿಳೆ ನನ್ನನ್ನು 60,000 ರೂಪಾಯಿ ಯಾರಿಗೋ ಮಾರಾಟವನ್ನ ಮಾಡಿದ್ರು, ಅವ್ರು ನನ್ನನ್ನು ಇನ್ನೆಲ್ಲಿಗೋ ಕರ್ಕೊಂಡು ಹೋದ್ರು, ಕೊನೆಯದಾಗಿ ನನ್ನನ್ನು MLA ಮನೆಗೆ ಅಪಹರಿಸಿ ಅಂದ್ರೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರು. MLAಯ ಮನೆಯಲ್ಲಿಯೇ MLA ಕುಲ್ದೀಪ್ ಸಿಂಗ್ ಸೆಂಗಾರ್ ಅಂತ ಹೇಳಿ ಆತನ ಹೆಸರು. ಇಲ್ಲಿವರೆಗೆ ನಾನು ಆತನ ಹೆಸರೇ ಹೇಳಿರಲಿಲ್ಲ. ಈ ಪ್ರಕರಣ ಯಾವುದು ಅಂದ್ರೆ ಉನ್ನಾವೋ ಪ್ರಕರಣ, ಉತ್ತರ ಪ್ರದೇಶದ ಉನ್ನಾವೋ ಪ್ರಕರಣ. ನಾನು ಆರಂಭದಿಂದ ಕ್ಷಮಿಸಿ, ನಾನು ಲೊಕೇಶನ್ ಹೇಳೋದು ಮರ್ತೆ ಅಥವಾ ಶಾಸಕನ ಹೆಸರನ್ನು ಕೂಡ ಹೇಳೋದು ಮರ್ತೆ. ಈಗ ಹೇಳ್ತಾ ಇದ್ದೀನಿ, ಇದು ಉನ್ನಾವೋ ಪ್ರಕರಣ, ಉತ್ತರ ಪ್ರದೇಶ ಉನ್ನಾವೋ ಪ್ರಕರಣ. ನಿಮ್ಮಲ್ಲಿ ಸಾಕಷ್ಟು ಜನ ಕೇಳಿರ್ತೀರಿ. ಶಾಸಕನ ಹೆಸರು ಕುಲ್ದೀಪ್ ಸಿಂಗ್ ಸೆಂಗಾರ್. ಆತ ಮೊದಲು ಕಾಂಗ್ರೆಸ್ನಲ್ಲಿದ್ದ, ಅದಾದ ಬಳಿಕ ಸಮಾಜವಾದಿ ಪಕ್ಷಕ್ಕೆ ಬಂದಿದ್ದ, ನಂತರ BSPಲೂ ಕೂಡ ಇದ್ದ ಅನ್ಸುತ್ತೆ, ಕೊನೆಯದಾಗತ್ತೆ BJPಯಲ್ಲಿದ್ದ. BJPಯಲ್ಲಿ ಶಾಸಕನಾಗಿದ್ದ ಸಂದರ್ಭದಲ್ಲಿ ಈ ಕೃತ್ಯವನ್ನು ಎಸಗಿದ್ದು. ಆತನ ಮನೆಗೆ ಹೆಣ್ಣುಮಗಳನ್ನ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗಿ ಅಲ್ಲಿ ಸಾಮೂಹಿಕವಾಗಿ ಆ ಹೆಣ್ಣು ಮಗಳ ಮೇಲೆ ನಿರಂತರವಾಗಿ ಎರಗುತ್ತಾರಂತೆ. ಅಂದ್ರೆ ಆ ಹೆಣ್ಮಗಳು ಮಾತ್ರ ಅಲ್ಲ, ಬೇರೆ ಬೇರೆಯವ್ರನ್ನು ಕೂಡ ಈ ರೀತಿಯಾಗಿ ಬಳಸ್ಕೊಂಡಿದ್ರು ಅನ್ಸುತ್ತೆ. ನಾವು ಶಾಸಕರು ಏನು ಬೇಕಾದ್ರೂ ಮಾಡ್ಬೋದು, ನಮ್ಮನ್ನು ಯಾರು ಕೇಳ್ತಾರೆ, ನಮ್ಗೆ ಯಾರಾದ್ರೂ ಬೇಕು ಅಂದ್ರೆ ನಾವು ಕರ್ಕೊಂಡು ಬರ್ತೀವಿ, ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ತೀವಿ ಎನ್ನುವಂಥ ಮನಸ್ಥಿತಿ ಅಂತ ಅನ್ಸುತ್ತೆ. ಒಟ್ಟಾರೆ ಆ ರೀತಿಯಾಗಿ ಬಳಸ್ಕೊಂಡಿದ್ರು. ಅವ್ರು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಹುಡುಗಿ ಹೊರಗಡೆ ಹೋದ್ಮೇಲೆ ಈ ವಿಚಾರವನ್ನು ಹೇಳಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಡಬಹುದು ಅಂತ ಹೇಳಿ. ಯಾಕಂದ್ರೆ ಬಡವ್ರ ಮನೆ ಹೆಣ್ಮಗಳು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂಥ ಮನಸ್ಥಿತಿ. ಆದರೆ ಹೆಣ್ಮಗಳು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ, ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ಆಕೆ ಹೋಗಿ ಧೈರ್ಯವಾಗಿ ದೂರನ್ನ ಕೊಟ್ಟು ಬಿಡ್ತಾಳೆ. ದೂರು ಕೊಡ್ತಾ ಇದ್ದಾಗ ಆರಂಭದಲ್ಲಿ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆ ವಿಚಾರವನ್ನ ಯಾವುದೇ ರೀತಿಯಲ್ಲೂ ಕೂಡ ಗಂಭೀರವಾಗಿ ಸ್ವೀಕರಿಸೋದಿಲ್ಲ. ಆದರೆ ನಿಧಾನಕ್ಕೆ ಆ ವಿಚಾರ ಚರ್ಚೆಗೆ ಒಳಪಟ್ಟಿರುತ್ತೆ. ಜನ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಅಂತಿಮವಾಗಿ ಆ ಹೆಣ್ಮಗಳು ಏನ್ ಮಾಡ್ತಾಳೆ, ಎಲ್ಲೂ ಕೂಡ ನ್ಯಾಯ ಸಿಗದಂತ ಸಂದರ್ಭದಲ್ಲಿ ಸೀದಾ ಯೋಗಿ ಆದಿತ್ಯನಾಥ್ ಮನೆ ಮುಂದೆ ಹೋಗಿ ತನ್ನ ಪ್ರಾಣವನ್ನ ಕಳ್ಕೊಳ್ಳೋದಕ್ಕೆ ಆಕೆ ಪ್ರಯತ್ನವನ್ನ ಪಡ್ತಾಳೆ. ಆಗ ಮುಖ್ಯಮಂತ್ರಿ ಆಗಿದ್ದಂತೆ ಯೋಗಿ ಆದಿತ್ಯನಾಥ್ ಗಮನಕ್ಕೆ ಬರುತ್ತೆ. ಪ್ರಕರಣದ ಸೀರಿಯಸ್ನೆಸ್ ಕೂಡ ಅರ್ಥ ಆಗುತ್ತೆ. ಆ ವಿಚಾರ ಮಾಧ್ಯಮಗಳ ಗಮನವನ್ನು ಕೂಡ ಸೆಳೆಯುತ್ತೆ. ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ಬಳಿಕ ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ದೊಡ್ಡ ಮಟ್ಟಿಗಿನ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗೋದಕ್ಕೆ ಆರಂಭ ಆಗುತ್ತೆ. ಈ ಕೃತ್ಯ ನಡೆದಿದ್ದು 2017 ಜೂನ್ ತಿಂಗಳ ಸಂದರ್ಭದಲ್ಲಿ. ಅಂತಿಮವಾಗಿ ಈ ಪ್ರಕರಣ CBI ಹೆಗಲೇ ಇರುತ್ತೆ. ಕೊನೆಯದಾಗಿ ಪ್ರಕರಣ ನಡೆದಿದ್ದು ಜೂನ್ 2017. ಅಂತಿಮವಾಗಿ 2018 ಏಪ್ರಿಲ್ ತಿಂಗಳಲ್ಲಿ ಮೊದಲ ಬಾರಿಗೆ ಶಾಸಕನನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆರಂಭದಲ್ಲಿ CBI ಅಧಿಕಾರಿಗಳು ಗೊತ್ತಾಗುತ್ತೆ ಈ ಪ್ರಕರಣದಲ್ಲಿ ಹುರುಳಿದೆ, ಪ್ರಕರಣದಲ್ಲಿ ಸತ್ಯಾಂಶ ಇದೆ, ಇಲ್ಲಿ ಏನೋ ಕೃತ್ಯವನ್ನ ಎಸಗಲಾಗಿದೆ ಅಂತ ಹೇಳಿ. ಇದರ ನಡುವೆ ಏನಾಗ್ಬಿಡುತ್ತೆ ಅಂದ್ರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಸಂತ್ರಸ್ತೆ ತಂದೆ ಇದನ್ನ ಪ್ರಶ್ನೆ ಮಾಡಿದ ಕಾರಣಕ್ಕಾಗಿ ಮನಸ್ಸಿಗೆ ಬಂದ ಹಾಗೆ ಥಳಿಸಲಾಗುತ್ತೆ. ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದ ಸಂದರ್ಭದಲ್ಲಿ ಅವರು ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಹೀಗಾಗಿ ಪ್ರಕರಣದ ಗಂಭೀರತೆ ಇನ್ನಷ್ಟು ಇದು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಹೀಗಿದ್ದಾಗಲೇ ಪ್ರತಿಭಟನೆ ಎಲ್ಲವೂ ಕೂಡ ಜೋರಾಗಿ ನಡೀತಾನೆ ಇರುತ್ತೆ. ಇದರ ನಡುವೆ 2019 ಸಂದರ್ಭದಲ್ಲಿ ನಾನು ಆರಂಭದಲ್ಲೇ ಪ್ರಸ್ತಾಪ ಮಾಡಿದ್ದಲ್ಲ, ಸಂತ್ರಸ್ತೆಯನ್ನ ಕೊಲ್ಲುವಂತ ಪ್ರಯತ್ನವನ್ನು ಪಡಲಾಗುತ್ತೆ. ಆದರೆ ಸಂತ್ರಸ್ತೆಯ ಜೊತೆಗಿದ್ದಂತ ಇಬ್ಬರು ಸಂಬಂಧಿಕರು ಸಾವನ್ನಪ್ತಾರೆ. ಸಂತ್ರಸ್ತೆಯ ಜೊತೆಗಿದ್ದಂತ ವಕೀಲರು ಕೂಡ ಆರಂಭದಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಸ್ವಲ್ಪ ದಿನಗಳಾದ್ಮೇಲೆ ಅವರು ಕೂಡ ಸಾವನ್ನಪ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ದೂರು ದಾಖಲಾಗುತ್ತೆ. ಒಟ್ಟಾರೆಯಾಗಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಘಟನೆಯನ್ನ ಖಂಡಿಸ್ತಾರೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಕೂಡ ಮಧ್ಯಪ್ರವೇಶವನ್ನ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಾವು ಕೂಡ ಇದನ್ನ ನೋಡ್ತಾ ಇರ್ತೀವಿ, ಜೊತೆಗೆ ಕೆಳಹಂತ ನ್ಯಾಯಾಲಯದಿಂದ ಎಲ್ಲವನ್ನು ಕೂಡ ಅದು ಹೈಕೋರ್ಟ್ಗೂ ಕೂಡ ವರ್ಗಾವಣೆ ಮಾಡುತ್ತೆ. ಕೆಳಹಂತ ನ್ಯಾಯಾಲಯದ ಮೇಲೆ ಏನಾದರೂ ಇನ್ಫ್ಲುಯೆನ್ಸ್ ಮಾಡಬಹುದು ಅಥವಾ ಪ್ರಭಾವವನ್ನು ಬೀರಬಹುದು, ಈತ ಅತ್ಯಂತ ಪ್ರಭಾವಿ ವ್ಯಕ್ತಿ ಎನ್ನುವಂತ ಕಾರಣಕ್ಕಾಗಿ.
ಇದರ ನಡುವೆ ಶಾಸಕನನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಬೇಲ್ ಕೂಡ ಗ್ರಾಂಟ್ ಆಗಿರುತ್ತೆ, ಆತ ಹೊರಗಡೆ ಓಡಾಡ್ಕೊಂಡಿರ್ತಾನೆ. ಅಂತಿಮವಾಗಿ ಪ್ರಕರಣದ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ 2019ರಲ್ಲಿ ಕೆಳ ಹಂತ ನ್ಯಾಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಪ್ರಕಟ ಮಾಡುತ್ತೆ. ಹೌದು, ಕುಲ್ದೀಪ್ ಸಿಂಗ್ ಸೆಂಗರ್ ಮೇಲೆ ಬಂದಿರುವಂತಹ ಆರೋಪ ಸಾಬೀತಾಗಿದೆ. ಆತ ಹೆಣ್ಣು ಮಗಳನ್ನ ಅಪಹರಿಸಿ ಒಂದಷ್ಟು ಜನರ ಜೊತೆಗೆ ಸೇರಿಕೊಂಡು ಸಾಮೂಹಿಕವಾಗಿ ಹೆಣ್ಣು ಮಗಳ ಮೇಲೆ ಎರಗಿದ್ದಾನೆ ಅನ್ನೋದು ಸಾಬೀತಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಹೆಣ್ಣು ಮಗಳ ತಂದೆಯನ್ನು ಕೂಡ ಇವರ ಥಳಿಸಿ ಕೊಂದಿದ್ದಾರೆ ಅನ್ನೋದು ಕೂಡ ಸಾಬೀತಾಗತ್ತೆ. ಈ ಮೊದಲ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರೆ, ಎರಡನೇ ಪ್ರಕರಣದಲ್ಲಿ ತಂದೆಯನ್ನು ಕೊಂದಂತ ಪ್ರಕರಣದಲ್ಲಿ 10 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿರುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಬಿಜೆಪಿ ಪಕ್ಷದಿಂದಲೇ ಆತನನ್ನ ಉಚ್ಚಾಟನೆ ಮಾಡಲಾಗುತ್ತೆ. ಶಾಸಕ ಸ್ಥಾನವನ್ನು ಕೂಡ ಆತ ಕಳ್ಕೊಳ್ತಾನೆ, ಯಾಕಂದ್ರೆ ಶಿಕ್ಷೆ ಪ್ರಕಟ ಆದಂತ ಕಾರಣ. ಅದಾದ ಬಳಿಕ ಆತ ದೆಹಲಿ ಹೈಕೋರ್ಟ್ಗೆ ಈ ತೀರ್ಪಿನ ವಿರುದ್ಧವಾಗಿ ಮೇಲ್ಮನವಿಯನ್ನ ಸಲ್ಲಿಸಿರ್ತಾನೆ. ಅಂತಿಮವಾಗಿ ಆತ ಇಲ್ಲಿವರೆಗೂ ಕೂಡ ಜೈಲಿನಲ್ಲೇ ಇರ್ತಾನೆ, ಯಾಕಂದ್ರೆ ಶಿಕ್ಷೆ ಪ್ರಕಟ ಆದಂತ ಕಾರಣಕ್ಕಾಗಿ. ಜೈಲಿನಲ್ಲಿ ಹೆಂಗಿದ್ನೋ ಗೊತ್ತಿಲ್ಲ ಬಿಡಿ, ನಮ್ಮ ಜೈಲಿನ ವ್ಯವಸ್ಥೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇವ್ರಿಗೆ ಜೈಲಲ್ಲಿ ಇದ್ದೀವಿ ಎನ್ನುವ ರೀತಿಯಲ್ಲೂ ಕೂಡ ಅನಿಸ್ತಾ ಇರೋದಿಲ್ಲ. ಐಷಾರಾಮಿ ವ್ಯವಸ್ಥೆ ಅಂತದೆಲ್ಲವನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಇಷ್ಟೆಲ್ಲ ಆಗಿತ್ತು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ನಿನ್ನೆ ಇದೀಗ ದೆಹಲಿ ಹೈಕೋರ್ಟ್ ಒಂದು ತೀರ್ಪನ್ನ ಪ್ರಕಟ ಮಾಡಿದೆ. ಈ ತೀರ್ಪು ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಯಾಕಂದ್ರೆ ಮೇಲ್ಮನವಿ ಸಲ್ಲಿಸಿದಾಗ ಅಲ್ಲೇನಾದ್ರೂ ತೀರ್ಪು ಬಂದು ನಿರಪರಾಧಿ ಅಂತೇಳಿ ತೀರ್ಪು ಬಂದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಳ ಹಂತ ನ್ಯಾಯಾಲಯದಲ್ಲಿ ಏನೋ ಬೇರೆ ವಿಚಾರಗಳನ್ನ ಗಮನಿಸಿ ತೀರ್ಪು ಕೊಟ್ಟಿರಬಹುದು, ಹೈಕೋರ್ಟ್ ಬೇರೆ ಏನೋ ಗಮನಿಸಿರಬಹುದು ಅಂತ ಅನ್ಕೊಳ್ಬಹುದು. ಆದ್ರೆ ಏನಾಗಿದೆ, ಮೇಲ್ಮನವಿ ಸಲ್ಲಿಸಿದ ಈ ಅವಧಿಯಲ್ಲಿ ವಿಚಾರಣೆ ಅಂತದೆಲ್ಲವೂ ಕೂಡ ಬಾಕಿ ಇದೆ. ಆದರೆ ಮೇಲ್ಮನವಿ ಸಲ್ಲಿಸಿದ್ದಾರಲ್ಲ, ಅದು ಇತ್ಯರ್ಥ ಆಗುವವರೆಗೆ ಕೆಳ ಹಂತದ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತಲ್ಲ, ಅದನ್ನ ಇದೀಗ ದೆಹಲಿ ಹೈಕೋರ್ಟ್ ಸಸ್ಪೆಂಡ್ ಮಾಡಿದೆ. ಜೀವಾವಧಿ ಶಿಕ್ಷೆಯನ್ನೇ ಅಮಾನತಿನಲ್ಲಿ ಇರಿಸಿದೆ, ಬೇಲ್ ಗ್ರಾಂಟ್ ಮಾಡಿದೆ. ಹೀಗಾಗಿ ಶಾಸಕ ಹೊರಗಡೆ ಬರ್ತಾನೆ, ಯಾವಾಗ ಬೇಕಾದ್ರೂ ಮಾಜಿ ಶಾಸಕ ಹೊರಗಡೆ ಬಂದು ಆರಾಮಾಗಿ ಓಡಾಡ್ಕೊಂಡಿರಬಹುದು ಎನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕಾರಣಕ್ಕಾಗಿ ಇದೀಗ ಸಂತ್ರಸ್ತೆಯ ಕುಟುಂಬಸ್ಥರು ನಿನ್ನೆ ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಮಾಡಿದ್ರು. ಅವನ್ನು ಕೂಡ ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋದ್ರು, ಪ್ರತಿಭಟನೆಯನ್ನ ಮಾಡಬೇಡಿ ಎನ್ನುವಂತಹ ರೀತಿಯಲ್ಲಿ. ಅದು ಕೂಡ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಪ್ರತಿಭಟನೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಎನ್ನುವ ರೀತಿಯಲ್ಲಿ ಸಂತ್ರಸ್ತ ಕುಟುಂಬಸ್ಥರು ಹೇಳ್ತಿರೋದು ಏನಪ್ಪಾ ಅಂದ್ರೆ, 2027ಕ್ಕೆ ಉತ್ತರ ಪ್ರದೇಶ ಚುನಾವಣೆ ನಡೀತಾ ಇದೆ. ಕುಲ್ದೀಪ್ ಸಿಂಗ್ ಸೆಂಗಾರ್ ಪತ್ನಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸಹಾಯ ಆಗ್ಲಿ ಎನ್ನುವ ಕಾರಣಕ್ಕಾಗಿ ಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಟ್ಟಿದೆ. ನಾವು ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೋಡೋಣ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೋ ಅದನ್ನು ಕಾದು ನೋಡಬೇಕಾಗಿದೆ. ಆದ್ರೆ ಈಗ ಬಂದಿರುವಂತಹ ತೀರ್ಪು ಸಹಜವಾಗಿ ಚರ್ಚೆ ಗ್ರಾಸವಾಗಿದೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.